ಯಾಕಂಗೆ ನೋಡ್ತಿದ್ಯಾ? ಕೈಯಲ್ಲೇನಿದೆ? ನನ್ನೇನಾದರೂ ಮರ್ಡರ್ ಮಾಡೋ ಪ್ಲಾನ್ ಇದೆಯಾ? ಸೂರಜ್, ಇವತ್ತು ಬೆಳಗ್ಗೆ ಮೇಲ್ಗಡೆ ರೂಮಲ್ಲಿ ಈ ಮನೆಗೆ ಸಂಬಂಧಪಟ್ಟಂತ ಸ್ಕೆಚ್ ಹಾಗೂ ಸಮ್ ಫ್ಯಾಮಿಲಿ ಫೋಟೋಸ್ ಸಿಕ್ತು. ಬಹುಶಃ ಇದು ಭೀಮೇಂದ್ರ ಅವರ ಮಗಳು ಅನ್ಸುತ್ತೆ. ಹೌದು, ನಾನು ಅದೇ ಗೆಸ್ ಮಾಡಿದೆ. ಎಸ್, ಏನ್ ಕ್ಲೂ ಸಿಕ್ತು? ಸೋನು, ಈ ಮನೇಲಿ ಅಂಡರ್ಗ್ರೌಂಡ್ ಇರೋದನ್ನ ಮೆನ್ಷನ್ ಮಾಡಿದ್ದಾರೆ. ಆದರೆ ಸ್ಕೆಚ್ ತುಂಬ ಹಳೇದಾಗಿರೋದ್ರಿಂದ ಯಾವ ಡೈರೆಕ್ಷನ್ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲಿರೋ ಅಂಡರ್ಗ್ರೌಂಡ್ ನಾವು ಫೈಂಡ್ ಔಟ್ ಮಾಡಿದರೆ ಡೆಫಿನೆಟ್ಲಿ ವಿಲ್ ಗೆಟ್ ಸಮ್ ಮೋರ್ ಡೀಟೇಲ್ಸ್ ಅಬೌಟ್ ದಟ್ ಟ್ರೆಜರ್. ಹ್ಯಾವ್ ಟು ಫೈಂಡ್. ಸೂರಜ್, ಇನ್ನೊಂದು ವಿಷಯ, ನಾವೇ ಮನೆಗೆ ಬರೋ 3 days ಬಿಫೋರ್ ಒಬ್ಬ ಅನ್ನೋನ್ ಪರ್ಸನ್ ಈ ಮನೆಗೆ ಬಂದು ಹೋಗಿರೋದನ್ನ ವಿಸ್ಮಯನಿಂದ ಕೇಳಿ ತಿಳ್ಕೊಂಡೆ. ಸೊ ಹೂ ಕುಡ್ ಬಿ ದಟ್ ಪರ್ಸನ್? ಹಲೋ ಶರತ್. ಶರತ್, ನೀನು ಮೇಲ್ಗೆ ಒಂದು ಸ್ಕೆಚ್ ಸೆಂಡ್ ಮಾಡಿದ್ದೀನಿ. ಅದು ತುಂಬ ಹಿಂದಿನ ಕಾಲದ ಮನೆ ಸ್ಕೆಚ್ಚು. ನಂಗೆ ಅದರ ಕ್ಲಿಯರ್ ಡೀಟೇಲ್ಸ್ ಬೇಕಾಗಿತ್ತು. ಪ್ಲೀಸ್ ಡೂ ಇಟ್ ಫಾಸ್ಟ್. ಆದರೆ ಸೂರಜ್, ನಾನೀಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ತಾ ಇದ್ದೀನಿ. ಮೀಟಿಂಗ್ ಮುಗಿಸ್ಕೊಂಡು ಚೆಕ್ ಮಾಡಿ ನಿನಗೆ ಬೇಕಾಗಿರೋ ಡೀಟೇಲ್ಸ್ನ ನಾನು ನಿಂಗೆ ಮೇಲ್ ಮಾಡ್ತೀನಿ, ಸರಿನಾ? ಓಕೆ, ಆದಷ್ಟು ಬೇಗ ಕಳಿಸು. ಬಾಯ್. ಓಕೆ, ಬಾಯ್. ಥ್ಯಾಂಕ್ ಯು. ಹಲೋ ವಿಸ್ಮಯ. ಏನಿದು ಸ್ಕೂಲಲ್ಲಿರೋ ಬೋರ್ಡ್ ತರ ಮನೇಲಿ ಇಟ್ಕೊಂಡಿದ್ದೀರಾ? ಇಲ್ಲಿ ಯಾ ಟೀಚರು, ಯಾ ಸ್ಟೂಡೆಂಟು? ಇವತ್ತು ನಾನು ಇಲ್ಲಿ ಮೇಸ್ಟ್ರು, ನೀನು ಇಲ್ಲಿ ಸ್ಟೂಡೆಂಟು. ಅಯ್ಯೋ, ಸಖತ್ ಬೋರಿಂಗ್ ಗೇಮ್ ಹ್ಯಾಂಡ್ಸಮ್ ಇದು. ಈ ಕಿತ್ತೋಗಿರೋ ಗೇಮ್ ಪ್ಲಾನಿಂಗ್ ನ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಓ, ಈ ಆಂಟಿನಾ? ಮೊದಲು ಟಿವರ್ಸ್ ಕೊಟ್ಬಿಡು. ಲೇ ತಲಹಟೆ, ಸೈಲೆಂಟ್ ಆಗಿ ಅವ್ನು ಹೇಳೋದನ್ನ ಕೇಳ್ತೀಯಾ? ಸರಿ, ಇವಾಗೇನು, ನನ್ನ ಸ್ಟೂಡೆಂಟ್, ನೀವು ಮೇಸ್ಟ್ರು ಅಷ್ಟೇ ತಾನೇ? ಮತ್ತೆ ಇವಮ್ಮ ಅವಳು ಟೀಚರ್ ಅಂತ ಅನ್ಕೊಳ್ಳೋಣ. ಇಬ್ಬಿಬ್ರು ಟೀಚರ್ ಆದ್ರೆ ಚೆನ್ನಾಗಿರಲ್ಲ. ಡಮ್ಮೆ ಪೀಸ್ ಮಾಡೋದು ಬೇಡ, ಅದಕ್ಕಿಂತ ಪಿಯೋನ್ ಮಾಡೋಣ. ಗುಡ್ ಐಡಿಯಾ. ಲೆಟ್ಸ್ ಸ್ಟಾರ್ಟ್ ದಿ ಗೇಮ್. ವಿಸ್ಮಯ, ನಾವೀ ಮನೆ ಬರೋ 3 days ಬಿಫೋರ್, ಹಾಗೆ ಅದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಈ ಮನೆ ಬಂದು ಹೋಗಿರೋದನ್ನು ನೀನು ನೋಡಿರ್ತೀಯ. ಆ ವ್ಯಕ್ತಿ ಯಾರು ಅನ್ನೋದನ್ನು ನೀನೀಗ ಹೇಳಬೇಕು. ದಿ ಆಪ್ಷನ್ ಈಸ್ ಎಸ್.ಎ. ಸುಬ್ರಹ್ಮಣ್ಯ, ಡಾಕ್ಟರ್ ಮೋಹನ್, ಚೌಡಯ್ಯ, ತಾರಕ್ ಪೊನ್ನಪ್ಪ, ಸೋಮಯ್ಯ ಕುಟ್ಟಪ್ಪ, ಫೈನಲಿ ಸೋನಾಲ್. ಇವರಲ್ಲಿ ಯಾರನ್ನ ನೀನು ನೋಡಿದ್ದು? ವಿಶ್ವಯ, ನಮ್ಮ ಮನೆಯಲ್ಲ ಹುಡುಕಿ ಬಂದಾಯ್ತು. ಇಲ್ಲಿ ಇರ್ತೇನೆ ಅಂತ ಹೇಳಿಕ್ಕಾಗಲ್ಲ ನಿಂಗೆ? ಇಲ್ಲಿ ಇದ್ದು ತಲೆ ಹರಟೆ ಎಂತ ಮಾಡ್ತೀಯ ತಾಯಿ? ಬಾ.
ಒಂದು ತರಲೆ. ನನ್ನ ಫೋಟೋ ಯಾಕಲ್ಲಿ ಹಾಕಿದ್ಯಾ? ಯಾರಿಗೆ ಗೊತ್ತು, ಈ ಕೇಸ್ನಲ್ಲಿ ನೀನು ಇನ್ವಾಲ್ವ್ ಆಗಿದ್ರು ಆಗಿರ್ಬೋದಲ್ಲ. ಇಡಿಯಟ್. For me it looks like a risk case. ಬೆಟರ್ ಆಪ್ಷನ್ ಅಂದ್ರೆ ಈ ಕೇಸ್ನ ಹ್ಯಾಂಡಲ್ ಮಾಡಕ್ ನಾವು ಪೊಲೀಸ್ ಸಪೋರ್ಟ್ ತಗೊಂಡ್ರೆ ವಿಲ್ ಬಿ ವೆರಿ ಕಂಫರ್ಟಬಲ್. ಬಟ್ ಐ ಸಸ್ಪೆಕ್ಟೆಡ್ ಇನ್ ಪೊಲೀಸ್. But there is also a good police officer. Please try to understand. Please. ಓಕೆ. ತಗೊಳ್ಳಿ, ಸ್ಟಡಿ ಮಾಡಿ ತಗೊಂಬನ್ನಿ. ಓಕೆ ಸರ್. ಹಾಂ, ಇನ್ಸ್ಪೆಕ್ಟರ್ ಮೀಟ್ ಮಾಡಬೇಕು. ಒಂದು ನಿಮಿಷ ಅಲ್ಲಿ ನಿಂತ್ಕೊಳ್ಳಿ. ಸರ್, ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಬರಕ್ಕೆ ಹೇಳು. ಒಳಗೋಗಿ. ಸರಿ. ನಮಸ್ತೆ. ಕೂತ್ಕೊಳ್ಳಿ. ಅವತ್ತು ಗಲಾಟೆ ನಡೆದಿದ್ದ ಜಾಗದಲ್ಲಿ ಇದ್ದಿದ್ದು ನೀವೇ ತಾನೇ? ಎಸ್ ಸರ್, ನಾನು ಸೂರಜ್, ಇವರು ನನ್ನ ವೈಫ್ ಸೋನಾಲ್. ನಾವಿಬ್ಬರು ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟೋರಿಕಲ್ ರಿಸರ್ಚ್ ಸಂಸ್ಥೆಯಿಂದ ಬಂದಿರೋದು. ಅಂದಹಾಗೆ ಬಂದ ವಿಷಯ? ಸರ್, ನಾವು ಗುಡ್ಡೆ ಮನೆಗೆ ಬಂದಿರೋ ರಿಸರ್ಚರ್. ಅಲ್ಲಿ ಯಾವುದೇ ಮೀಡಿಯಾ ಹಾಗೂ ರಿಸರ್ಚರ್ಸ್ಗೆ ಎಂಟ್ರಿ ಇಲ್ಲ ಅಂತ ಗೌರ್ಮೆಂಟ್ ಆರ್ಡರ್ ಇದ್ರು. ನೀವು ಹೇಗೆ ಬಂದ್ರಿ? ಹೌದು ಸರ್, ಗೌರ್ಮೆಂಟ್ ಬ್ಯಾನ್ ಮಾಡಿದ್ರು. ನಮ್ಮ ಸಂಸ್ಥೆಯಿಂದ ಹಿಂದೆ ಬಂದು ಸಾವನ್ನಪ್ಪಿದ ಸಂಶೋಧಕರ ಸಾವಿನ ಸತ್ಯಾಸತ್ಯತೆ ಬಯಲಾಗಬೇಕು. ಹಾಗೆ ಇಲ್ಲಿ ಟ್ರೆಷರ್ ಇದೆಯೋ ಇಲ್ವೋ ಅಂತ ಪತ್ತೆ ಮಾಡಬೇಕು. ಹಾಗಾಗಿ ನಾವಿಲ್ಲಿ ರಿಸ್ಕ್ ಇದ್ರೂ ಬಂದಿರೋದು. ಸರಿ, ನನ್ನನ್ನು ನೋಡಕ್ ಬಂದ ವಿಷಯ? ಗುಡ್ಡೆ ಮೇಲೆ ನಡೆದಂಥ ಬಿಂದು ಹಾಗೂ ಪ್ರವೀಣ್ ಸಾವು ಮೆಡಿಕಲ್ ರಿಪೋರ್ಟ್ ಪ್ರಕಾರ ನಾರ್ಮಲ್ ಡೆತ್ ಅನ್ನೋದು ಪ್ರೂವ್ ಆಗಿರುತ್ತೆ. ಅವರಿಬ್ಬರು ನಮ್ಮ ಸಂಸ್ಥೆಯಿಂದ ಟ್ರೆಜರ್ ರಿಸರ್ಚ್ಗೆಂದು ಗುಡ್ಡೆ ಮನೆ ಹೋದಂಥ ಮುಖ್ಯ ಸಂಶೋಧಕರು. ಸರ್, ಈ ಎರಡೂ ಕೇಸ್ ನಾರ್ಮಲ್ ಡೆತ್ ಆಗೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದರಲ್ಲಿ ಯಾರೋ ಸ್ಟ್ರೇಂಜ್ ಪರ್ಸನ್ ಕೈ ಹೊಡಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಹತ್ರ ಎವಿಡೆನ್ಸ್ ಏನಾದರೂ ಇದೆಯಾ? ಸರ್, 1971ರಿಂದ 2016 ತನಕ, ಅಂದರೆ ಆ ಎರಡೂ ಸಾವು ನಡೆದಿರುವಂಥ ಸಂದರ್ಭದಲ್ಲಿ ಆ ಮನೆ ನೋಡ್ಕೊಳ್ಳೋಕ್ಕೆ ಚೌಡಯ್ಯ ಅನ್ನೋ ವ್ಯಕ್ತಿ ಇದ್ದ. ಆತನ ಭೇಟಿ ಮಾಡಲು ಹೋದ ಸಂದರ್ಭದಲ್ಲಿ ಗುಡ್ಡೆ ಮನೆ ಹಾಗೂ ಅಲ್ಲಿ ನಡೆದ ರಿಸರ್ಚರ್ ಸಾವಿನ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದಾಗ ಚೌಡಯ್ಯನ ನಡವಳಿಕೆ ಹಾಗೂ ಆತನಲ್ಲಿರೋ ಆತಂಕನ ಗಮನಿಸಿದೆ. ಅವನ ಮೇಲೆ ಅನುಮಾನದಿಂದ ನನ್ನ ಮೊಬೈಲ್ ರೆಕಾರ್ಡನ್ನು ಆನ್ ಮಾಡಿ ಅವನಿಗೆ ಗೊತ್ತಾಗ್ದಂಗೆ ಅಲ್ಲೇ ಇಟ್ಟು ಹೊರಟು ಬಂದೆ. ಸ್ವಲ್ಪ ಸಮಯ ಬಿಟ್ಟು ತಿರ್ಗಾ ಅವನ ಮನೆ ಕಡೆ ಹೋದೆ. ಮೊಬೈಲ್ ಮರ್ತೋಗಿದ್ದೆ ಅಂತೇಳಿ ತಗೊಂಡು ಬಂದೆ. ಆದರೆ ರೆಕಾರ್ಡರ್ ಚೆಕ್ ಮಾಡಬೇಕಾದ್ರೆ ಚೌಡಯ್ಯ ನಾನು ಹೋದ್ಮೇಲೆ ಗುಡ್ಡೆ ಮನೆ ವಿಷಯನ ಯಾರ್ದೋ ಜೊತೆ ಮಾತಾಡಿರೋದು ರೆಕಾರ್ಡ್ ಆಗಿತ್ತು. ನಮಗೆ ಸಿಕ್ಕಿರೋ ಮೊದಲ ಎವಿಡೆನ್ಸ್ ಈ ಸೆಲ್ ಫೋನಲ್ಲಿರೋ ವಾಯ್ಸ್ ರೆಕಾರ್ಡಿಂಗ್ ಕ್ಲಿಪ್. ಪ್ಲೇ ಮಾಡಿ. ಗುಡ್ಡೆ ಮನೆಗೆ ಸಂಬಂಧಪಟ್ಟ ಮಾಹಿತಿ ತಿಳ್ಕೊಳ್ಳೋಕೆ ನನ್ನನ್ನು ಹುಡುಕೊಟ್ಟು ಯಾರೋ ಒಬ್ಬ ವ್ಯಕ್ತಿ ನಮ್ಮನೆ ಬಂದಿದ್ದ. ಅಂದರೆ ತಿರ್ಗಾ ಮನೆಗೆ ಯಾರೋ ಬಂದಿದ್ದಾರೆ. ಯಾವುದಕ್ಕೂ ನಾವು ಹುಷಾರಾಗಲು. ಇಂಟ್ರೆಸ್ಟಿಂಗ್. ಇವಾಗ ಆ ಚೌಡಯ್ಯ ಎಲ್ಲಿದ್ದಾನೆ? ಅಟ್ ಪ್ರೆಸೆಂಟ್ ಅವನೀಗ ಗೋಣಿಕೊಪ್ಪದಲ್ಲಿದ್ದಾನೆ. 2014-2015 ಅಂದರೆ ಈ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದು SI ಸುಬ್ರಹ್ಮಣ್ಯ ಅವರು. ಅದೇ ರೀತಿ ಈ ಎರಡು ಕೇಸ್ಗಳ ಮೆಡಿಕಲ್ ರಿಪೋರ್ಟ್ ಕೊಟ್ಟಿರೋದು ಡಾಕ್ಟರ್ ಮೋಹನ್. ಹಾಗೆ ಇನ್ನೊಂದು ವಿಷಯ, ಆ ಮನೇಲಿ ನಮಗೆ ಸಿಕ್ಕಿರೋ ಸ್ಕೆಚ್ ಆ್ಯಂಡ್ ಡೀಟೇಲ್ಸ್ ಪ್ರಕಾರ ಸೀಕ್ರೆಟ್ ಅಂಡರ್ಗ್ರೌಂಡ್ ಇರೋದು ಕನ್ಫರ್ಮ್ ಆಗಿದೆ. ಬಟ್ ಯಾವ ಡೈರೆಕ್ಷನಲ್ಲಿ ಇದೆ ಅನ್ನೋದು ಗೊತ್ತಾಗಿಲ್ಲ. ಅದು ಗೊತ್ತಾದರೆ ಟ್ರೆಷರ್ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗ್ಬೋದು. ಇದು ಆ ಮನೇಲಿ ಸಿಕ್ಕಿರೋ ಸ್ಕೆಚ್ ಆ್ಯಂಡ್ ಡೀಟೇಲ್ಸ್. ಸರ್, ಆ ಎರಡು ಕೇಸ್ಗಳನ್ನು ನೀವು ರಿಓಪನ್ ಮಾಡಿದರೆ ಮುಚ್ಚೋಗಿರೋ ಅಧ್ಯಾಯಕ್ಕೆ ಹೊಸ ತಿರುವು ಸಿಕ್ಕಂಗಾಗುತ್ತೆ. ಮರ್ಡರ್ ಆಗಿದ್ದಲ್ಲಿ ಆ ಸಾವುಗಳಿಗೆ ನ್ಯಾಯ ದೊರಕುತ್ತೆ. ಹಾಗೆ ಟ್ರೆಜರ್ನ ಪತ್ತೆ ಹಚ್ಚಿ ಸರ್ಕಾರದ ಖಜಾನೆ ಸೇರುವಾಗೆ ಮಾಡುವಲ್ಲಿ ನಾವು ಯಶಸ್ವಿ ಆಗ್ತೇವೆ. ಆದರೆ ಆ ಗುಡ್ಡೆ ಮನೆಯ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡ ನಂತರ ಆ ಮನೆ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಚಟುವಟಿಕೆಗೆ ನಿರ್ಬಂಧ ಹೇರಿದ್ರಿಂದ ನಾವೀ ಕೆಲಸವನ್ನು ಗುಪ್ತವಾಗಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಸರ್. ನನ್ನಿಂದಾಗೋ ಪ್ರಯತ್ನನ ನಾನು ಖಂಡಿತ ಮಾಡ್ತೀನಿ. ಸಕ್ಸಸ್ ಯಾವ ಕಡೆ ಇರುತ್ತೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀನ್ ಇಲ್ಲಿದ್ಯಾ? ಎಲ್ಲಿ ಹೋಗಿದ್ಯಾ ಅಂತ ಗಾಬರಿ ಆಗ್ಬಿಟ್ಟೆ. ಮತ್ತೆ ಸ್ಮೋಕ್ ಮಾಡಕ್ ಶುರು ಮಾಡಿದ್ಯಾ? ಛೆ! ಕತ್ತಲ
ಕೆಲವು ಶಬ್ದ, ತಂಪಾದ ಗಾಳಿ, ಆ ಬಡ್ಡಿಮ ಗೆಳೆಯನ ಮಧ್ಯೆ 10 ಅಡಿ ಮೇಲೆ ನಿಂತ್ಕೊಂಡು ತಾನು ಪ್ರೀತಿಸೋ ಸಂಗಾತಿನ ಹೃದಯದಲ್ಲಿ ಬಚ್ಚಿಟ್ಕೊಂಡು ರಾಜ ರಾಣಿ ಕತೆ ಹೇಳ್ತಾ ತಪ್ಕೋಬೇಕನ್ಸ್ತಾ ಇದೆ. ಆ ನಿನ್ ಗೆಳೆಯಂಗೆ ಕಣ್ಣು ಮುಚ್ಕೊಳಕ್ ಹೇಳು. ಹಲೋ ಶರತ್. ಸಾರಿ ಸೂರಜ್, ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಆಗೋದೆ. ನೀನು ಕೇಳಿ ಡೀಟೇಲ್ಸ್ನ ಕಳ್ಸೋಕ್ಕಾಗಿಲ್ಲ. ನಿನ್ನ ಮೇಲ್ಗೆ ಸೆಂಡ್ ಮಾಡಿದ್ದೀನಿ, ಜಸ್ಟ್ ಚೆಕ್ಔಟ್. ಓಕೆ, ಥ್ಯಾಂಕ್ ಯು. ಇಟ್ಸ್ ಓಕೆ, ಬಾಯ್. ನಮಸ್ಕಾರ ಸ್ವಾಮಿ. ಸರಿ, ಕೂತ್ಕೋ. ಚೌಡಯ್ಯ, ಹೌದು ಸ್ವಾಮಿ. ಇಲ್ಲಿ ಕರ್ಸಿರೋ ಉದ್ದೇಶ ಗೊತ್ತಾ ನಿನಗೆ? ಗೊತ್ತಿಲ್ಲ ಸ್ವಾಮಿ. ನಾನು ಕೇಳೋ ಪ್ರಶ್ನೆಗೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಸರಿ ಸ್ವಾಮಿ. ಭೀಮೇಂದ್ರ ಪೊನ್ನಪ್ಪನ ಮನೇಲಿ ಎಷ್ಟು ವರ್ಷದಿಂದ ಕೆಲಸಕ್ಕಿದ್ದೆ? ಸುಮಾರು 42 ವರ್ಷದಿಂದ. ಭೀಮೇಂದ್ರ ಸತ್ತ ಮೇಲೆ ಅವ್ರ ಫ್ಯಾಮಿಲಿ ಕಡೆಯವ್ರು ಯಾರು ಆ ಮನೆ ಕಡೆ ಬಂದಿಲ್ವಾ? ನಾನಿರೋರಿಗೂ ಬಂದಿಲ್ಲ, ಇತ್ತೀಚೆಗೆ ಗೊತ್ತಿಲ್ಲ. ಬಿಂದು ಹಾಗೂ ಪ್ರವೀಣ್ ಸಾಯುವಾಗ ನೀನ್ ಆ ಮನೇಲಿರ್ಲಿಲ್ವಾ? ಇಲ್ಲ, ನಾನು ನನ್ನ ಮನೇಲಿದ್ದೆ. ರಾತ್ರಿ ಹೊತ್ತು ಆ ಮನೆ ನೀನ್ ಕಾಯ್ತಿರ್ಲಿಲ್ವಾ? 2 ಹೊತ್ತು ಕಾಯ್ತಿದ್ದೆ, ಆದರೆ ಅವತ್ತಿರಲಿಲ್ಲ. ಕಾಯ್ತಿದ್ದೆ, ಅವತ್ತಿರ್ಲಿಲ್ಲ ಅಂದ್ರೆ ಏನೋ ಅರ್ಥ? ಬಿಂದು ಹಾಗೂ ಪ್ರವೀಣ ಆ ಮನೆ ಬಂದ್ಮೇಲೆ ರಾತ್ರಿ ಹೊತ್ತು ನಾನು ನನ್ನ ಮನೆ ಹೋಗ್ತಾ ಇದ್ದೆ. ನಿಮ್ಮನೆ ಅಲ್ಲಿಂದ ಎಷ್ಟು ದೂರ? ಸುಮಾರು 2 ಕಿಲೋಮೀಟರ್. 2014 ಜೂನ್ 14ಕ್ಕೆ ರಾತ್ರಿ 9 ಗಂಟೆಗೆ ಬಿಂದುನ ಸಾಯಿಸಿ ಯಾರಿಗೂ ತಿಳಿದೇ ಇರೋ ರೀತಿ ನೀನ್ ನಿಮ್ಮನೆಗೆ ಹೋಗಿ ನಿನ್ ಹೆಂಡತಿ ಪಕ್ಕ ಮಲಗ್ತಾ ಇದ್ದೆ ಅಲ್ವಾ? ಇಲ್ಲ ಸ್ವಾಮಿ, ನಾನು ಸಾಯಿಸಲ್ಲ ಸ್ವಾಮಿ. ಸರಿ ಆಯ್ತು, ನಾನು ಹೇಳ್ದಾಗೆಲ್ಲ ಈ ಕಡೆ ಬಂದು ಹೋಗ್ಬೇಕು. ನಿನ್ನ ಎಂಕ್ವೈರಿ ಮಾಡಿದ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. ಸರಿ ಸ್ವಾಮಿ. ನನ್ನ ಪರ್ಮಿಷನ್ ಇಲ್ದೇನೆ ಊರ್ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ, ತಿಳಿತಾ? ಆಯ್ತು ಸ್ವಾಮಿ. ಸರಿ, ನೀನು ಹೋಗ್ಬೋದು. ಈ ರಿಪೋರ್ಟ್ ಪ್ರಕಾರ ಈ ಮನೆ ನಾರ್ತ್ ಡೈರೆಕ್ಷನ್ನಲ್ಲಿ ಅಂಡರ್ಗ್ರೌಂಡ್ ಇದೆ ಅಂತ ತೋರಿಸ್ತಾ ಇದೆ. ನಾರ್ತ್ ಡೈರೆಕ್ಷನ್ ಅಂದ್ರೆ ಈ ಮನೆ ಸ್ಟೋರ್ ರೂಮ್ನ ಯಾಕೆ ಯೂಸ್ ಮಾಡಿರಬಾರ್ದು? ಗುಡ್ ಇನ್ಫಾರ್ಮೇಶನ್, ಲೆಟ್ಸ್ ಗೋ. ಅಂಡರ್ಗ್ರೌಂಡ್ ಓಪನರ್ ಇಲ್ಲೆಲ್ಲೂ ಇರಬೇಕು. ಏನು? ಭೀಮೇಂದರ್ ಪೊನ್ನಪ್ಪ ನಾವು ಅನ್ಕೊಂಡಂಗೆ ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್. ಹಿ ಬಿಲ್ಟ್ ದಿಸ್ ಹೌಸ್ ವಿತ್ ಎ ಗ್ರೇಟ್ ಡೀಲ್ ಆಫ್ ವಿಸ್ಡಮ್. ಅಂದ್ರೆ ಐ ಗಾಟ್ ದಿಸ್ ಸ್ವಿಚ್. ಆರ್ ಯು ಓಕೆ? ಬಾ ನನ್ನ ಜೊತೆ. ಎಲ್ಲೂ ಕರ್ಕೊಂಡು ಹೋಗ್ತಿದ್ಯಾ? ಅಲ್ಲಿ ನೋಡು, ನಾವು ಹುಡುಕ್ತಿರೋ ಅಂಡರ್ಗ್ರೌಂಡ್ ಓಪನರ್ ಸ್ವಿಚ್.
ಏನಾಗಿದೆ ನಿಂಗೆ? ಒಳ್ಳೆ ತಿಕ್ಲಿದ ಆಡ್ತಿದ್ಯಲ್ಲ. ಸೂರಜ್, ಥಿಂಕ್ ಇನ್ ಅ ಪ್ರಾಕ್ಟಿಕಲ್ ವೇ. ತಗೋ, ಈ ಸ್ಪೆಕ್ಸ್ ಹಾಕೊಂಡು ಅಲ್ಲಿ ನೋಡು.